ಇನ್ನು ನಟ ಸಾಯಿ ಕುಮಾರ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂದರೆ ಕೂಡ ಹೇಳ್ಬೋದು. ಏಕೆಂದರೆ ನಟ ಸಾಯಿ ಕುಮಾರ್ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕ ನಟ. ಇಂಥ ನಟ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿ ಸುದ್ದಿ. ಆದರೆ ಏನಾಗಿದೆ ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ಸಾಯಿ ಕುಮಾರ್ ಅವರು ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಈ ಬಗ್ಗೆಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ತುಂಬ ಭಾವನಾತ್ಮಕವಾಗಿ ಹೇಳ್ಕೊಂಡಿದ್ದಾರೆ. ನಾವು ಚಿತ್ರರಂಗದಲ್ಲಿ ಬೆಳಿಬೇಕು ಮಾಡಬೇಕು ಅನ್ನೋ ಸಾಕಷ್ಟು ಆಸೆ ಇದೆ. ಆದರೆ ಏನು ಮಾಡೋದು, ಚಿತ್ರರಂಗದಲ್ಲಿ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಸಿಗೋದಿಲ್ಲ. ಸದ್ಯ ಇತ್ತೀಚಿಗೆ ದಿನಗಳಂತೂ ನಮಗೆ ಸಿಗ್ತಾನೂ ಇಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿಯೇ ಸ್ವಂತ ಉದ್ಯಮ ಕೂಡ ಈಗ ಒಲವನ್ನು ಕೂಡ ಕೊಟ್ಟಿದ್ದೇನೆ, ಹಾಗೆ ಅದೇ ಕಡೆ ನಾನು ಸಹ ಮಾಡ್ತಿದ್ದೇನೆ ಅಂತ ಸಾಯಿ ಕುಮಾರ್ ಹೇಳಿದೆ. ಸಾಯಿ ಕುಮಾರ್ ಅವರು ಬಹುಭಾಷಾ ನಟ ಅಂತ ಕೂಡ ಹೇಳ್ಬೋದು. ಆ್ಯಕ್ಷನ್ ಸಿನಿಮಾಗಳಲ್ಲಿ ಆ್ಯಕ್ಷನ್ ಹೀರೋ ಆಗಿ, ದೇವರ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಭಕ್ತನ ಪಾತ್ರದಲ್ಲಿ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಪೋಷಕ ಪಾತ್ರಗಳು ಎಲ್ಲಾದರೂ ಕೂಡ ಮಾಡಿದರು. ಆದರೆ ಇತ್ತೀಚೆಗೆ ಅವಕಾಶಗಳ ಕೊರತೆಯಿಂದಾಗಿ ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಬಿದ್ದಿರೋದ್ರಿಂದ ನಮಗೆ ಅವಕಾಶಗಳು ಇಲ್ಲ. ಹಿರಿಯ ಕಲಾವಿದರಿಗೆ, ಹಳೆಯ ಕಲಾವಿದರಿಗೆ ಗುರುತಿಸಿ ಅವಕಾಶ ಮಾಡಿಕೊಡ್ಬೇಕೆಂಬ ಮನೋಭಾವನೆ ಸಹ ಇವತ್ತಿನ ನಟ, ನಿರ್ಮಾಪಕರಿಗೆ, ನಿರ್ದೇಶಕರಿಗೂ ಸಹ ಇಲ್ಲ. ಯಾಕೆಂದರೆ ಎಲ್ಲರೂ ಹಣದ ಹಿಂದೆ ಬಿದ್ದಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡಿದ್ರೇ ಸಿನಿಮಾ ಓಡೋದನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಆ ಥರದವರಿಗೆ ನಾವು ಏನೂ ಕೂಡ ಹೇಳಲು ಸಾಧ್ಯವಿಲ್ಲ. ಅದಕ್ಕಾಗಿ ಚಿತ್ರರಂಗದಲ್ಲಿ ಮುಂದುವರೆದ್ರೆ ಅಷ್ಟು